ನಮ್ಮ ಜನಗಳಿಗೆ ಕಾಮನ್ ಸೆನ್ಸೇ ಇಲ್ಲ ನೋಡ್ರಿ, ಎಲ್ಲಿ ತಿಂದಾರ ನೋಡ್ರಿ, ಎಲ್ಲ ಎಷ್ಟು ಗಲೀಜ್ ಮಾಡಿಬಿಟ್ರೆ ಎಲ್ಲ. ನನ್ನ ಲೈಫ್ನಾಗೆ ಒನ್ ಆಫ್ ದಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಟ್ರೈನ್ ಜರ್ನಿ ಅಂತಂದ್ರೆ ಇದೇ ಟ್ರೈನ್ ಜರ್ನಿ. ಈ ಸ್ಪೆಷಲ್ ಟ್ರೈನ್ ಇಲ್ಲ, ಇದು ಬಕ್ವಾಸ್ ಟ್ರೈನ್ ಅದ ಹೇಳ್ಬೇಕಂದ್ರೆ. मालिक को थोड़ा सा गलती हो गई. हाँ वो क्या है कि ಎಲ್ಲ ಸ್ನೇಹಿತರೆ, ಮತ್ತೊಂದು ಹೊಸ ಹೊಸಲಾಗಿ ತೊಗೊಂಡು ನಿಮ್ಮದೇ ಬಂದುಬಿಟ್ಟಿನಿ. ಇವಾಗ ನೋಡ್ತಿರ್ಬೋದು ನಾನು ಎಲ್ಲಿದ್ದೇನೆ, ತಿರುಪತಿಯಲ್ಲಿದ್ದೀನಿ. ತಿರುಪತಿಯಿಂದ ನಾನು ಹೈದರಾಬಾದ್ಗೆ ಜರ್ನಿ ಮಾಡ್ತಿದ್ದೀನಿ. ಯಾವ ಟ್ರೈನ್ ಅಂತಂದ್ರೆ 07483 ಚರ್ಲಪಲ್ಲಿ ಸ್ಪೆಷಲ್ ಫೇರ್ ಸಂಕ್ರಾಂತಿ ಸೆಲೆಕ್ಟ್ ಏನ್ ಮಾಡಿದ್ದಾರೆ ಟ್ರೈನ್ ಇದು ಏನ್ ಮಾಡಿದ್ದಾರೆ ಬಿಟ್ಟಿದ್ದಾರೆ. ಇದು ಸ್ವಲ್ಪ ಸ್ಪೆಷಲ್ ಟ್ರೈನ್ ಅದಲ್ಲ, ಅದಕ್ಕೆ ತುಂಬಾ ಜಾಸ್ತಿ 13 ಅವರ್ ಜರ್ನಿ ಅದ. ಡಿಸ್ಟೆನ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಟೋಟಲ್ 730 ಕಿಲೋಮೀಟರ್ ಆಗ್ತದ ತಿರುಪತಿಯಿಂದ ಹೈದರಾಬಾದ್ಗೆ. ನಾವು ಅಪ್ರಾಕ್ಸಿ ಅಂದ್ರೆ ರೀಚ್ ಆಗಬೇಕು. ನಾವು ಎಷ್ಟಂತಂದ್ರೆ ಒಂದು 10 ಇಲ್ಲಾಂದ್ರೆ 11 ಅವರ್ಸ್ ಒಳಗಡೆ ನಾವು ಏನು ಮಾಡಬೇಕು, ಹೈದರಾಬಾದ್ ರೀಚ್ ಆಗಬೇಕು. ಬಟ್ ಇವನ್ ತೊಗೋತೇನೆ ಎಷ್ಟು ಅಂತಂದ್ರೆ 13 ಇಂದ 15 ಅವರ್ಸ್ ತೊಗೋತದ. ನಾನು ಇಲ್ಲಿಂದ ನೈಟ್ 9:50 ಇಲ್ಲಿಂದ ಡಿಪಾರ್ಟ್ ಆಯ್ತು ಅಂತ ತಿಳ್ಕೊಡ್ರಿ. ನಾವಿಲ್ಲಿ ರೀಚ್ ಆಗ್ತೀವಿ ಅಂತಂದ್ರೆ ಎಕ್ಸಾಕ್ಟು ನೆಕ್ಸ್ಟ್ ಡೇ ಮಾರ್ನಿಂಗು 11:45 ರೀಚ್ ಆಗ್ತದೆ. ಎಲ್ಲಿ ಅಂದ್ರೆ ಚರ್ಲಾಪಲ್ಲಿ. ಬರೀ ಇದು ಯಾವ ರೀತಿ ಇರ್ತದೆ ಟ್ರೈನ್ ಎಲ್ಲ ಎಕ್ಸ್ಪೀರಿಯನ್ಸು ಎಲ್ಲ ಈ ಬ್ಲಾಗ್ ತಿಳಿಸ್ಕೊಡ್ತೇನೆ ಅಂತ ಬನ್ನಿ ಇಲ್ಲಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡೋದು. ಪ್ಲಾಟ್ಫಾರ್ಮ್ ನಂಬರ್ 5 ಹೋಗುತ್ತೆ. ಬರೀ ಈಗ 5 ಹೋಗಿ ಸಿಗ್ತೀನಿ ನಿಮಗೆ. ಇಲ್ಲಿ ನೋಡ್ರಿ ಎಲ್ಲ ಕ್ಲೀನಿಂಗ್ ಮಾಡತ್ತಾರೆ ನೋಡ್ರಿ. ಎಲ್ಲ ICF ಬೋಗಿಗಳು ಕೇರ್ ಮಾಡ್ತಾರೆ, ಕ್ಲೀನಿಂಗ್ ಮಾಡ್ತಾರೆ. ಇದೇ ನೋಡ್ರಿ ನಮ್ಮ ಬೋಗಿ ಎಲ್ಲ ಇರೋದು ಫುಲ್ ಎಲ್ಲ ICF ಬೋಗಿಗಳು ಯಾವ. ಇದೇನೋ ಸಂಕ್ರಾಂತಿ ಸ್ಪೆಷಲ್ ಅದಲ್ಲ ಇದು. ನೋಡ್ರಿ ಬರ್ರಿ ಜರ್ನಿರೇ ಹೆಂಗಿರ್ತದೆ ಹೆಂಗಿಲ್ಲ ಅಂತ. ನಮ್ಗೆ ಬೋಗಿನ ಎಲ್ಲ ಕ್ಲೀನಿಂಗ್ ಹೇಳತ್ತದ. A1 ಇಲ್ಲದ, ಮೇ ಬಿ ಅಲ್ಲಿ ಮುಂದೆ ಇರ್ತದ. ಓ ಅದು ಅಷ್ಟೇ ಅದ. A1 ಪೂರಾ ಬೆಸ್ಟ್ ಅದ. ಇನ್ನ A2 ಬೆಸ್ಟ್ ಅದ. ಇಲ್ಲಿ ನೋಡ್ರಿ A2 ಬೋಗಿ ಸರಿಯಾಗದ. ಇನ್ನು ನೀವು ಗೆಸ್ ಮಾಡ್ರಿ ನನ್ನ ಬೋಗಿ A1 ಬೋಗಿ ಯಾವ್ದು ಇರ್ಬೇಕಂತ, ಯಾವ ಇಯರ್ ಅದ. ಇವಾಗ ನೋಡ್ತೀರಿ ನನ್ನ ಮುಂದೆ ಅದ A2 ಬೋಗಿ ಅದ. A2 ಬೋಗಿ ನೋಡ್ತಿರಲ್ಲ, ಇದು ಬೋಗಿ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದ್ಬಿಟ್ಟು 2017. ನಿಮ್ಗೆ ಇವಾಗ ನನ್ನ ಬೋಗಿ ತೋರಿಸಿ ಬರೀ. ನಂದು 2005 ಅಷ್ಟೊಂದು ಹಳೇದು ಬೋಗಿ ಅದ. ಈಗ ಅದಕ್ಕೆ ನಾ ಟೋಟಲ್ ಇತ್ತು ತಾತ್ಕಾಲ್ ಪ್ರೀಮಿಯಮ್ದ ಬುಕ್ ಮಾಡಿದೆ. ಇದ್ರ ಪ್ರೈಸ್ ಕೇಳಿದ್ರೆ ಶಾಕ್ ಐತಿರಿ. 2900 ರೂಪೀಸ್ ಇದನ್ನ ಪರ್ಚೇಸ್ ಮಾಡಿದ. ಅಂದ್ರೆ 1 ಟಿಕೆಟ್. ಸ್ಪೆಷಲ್ ಟ್ರೈನ್ಗಳು ಏನಿರ್ತಾವ ನೋಡ್ರಿ, ದಸರಾ ಸ್ಪೆಷಲು, ದೀಪಾವಳಿ ಸ್ಪೆಷಲು, ಸಂಕ್ರಾಂತಿ ಸ್ಪೆಷಲ್ ಟ್ರೈನ್ಗಳು ಇವೆಲ್ಲ ಜಸ್ಟ್ ಹೇಳಕ್ಕಷ್ಟೇ. ನಿಮ್ಗೆ ಸ್ಪೆಷಲ್ ಟ್ರೈನ್ಗಳು ಇರ್ತಾವ. ಇದು ಆನ್ ಟೈಮ್ ರೀಚ್ ಆಗಲ್ಲ, ಆನ್ ಟೈಮ್ ಅರೈವಲ್ ಇರಲ್ಲ, ಏನಿರಲ್ಲ. ಇದು ಟೈಮ್ ಇಲ್ಲ, ಟೇಬಲ್ ಇರಲ್ಲ. ನಾವು ಎಕ್ಸಾಕ್ಟ್ ಇವಾಗ ಚರ್ಲಪಲ್ಲಿ ಹೋಗ್ತೀವಿ ಎಷ್ಟು 11:45 ಹೋಗ್ತೀವಿ ಅಂತ. ಬಟ್ ನನಗೆ ಅನ್ಸಲ ಹೋಗಲ್ಲ ಅಂತ. ನಿಮ್ಗೆ ಅದು ಕೂಡ ಇದು ವಿಡಿಯೋದಾಗ ತಿಳಿಸ್ಕೊಡ್ತೆ. ಇದು ಓನ್ಲಿ ನಾಮಕೆ ವಾಸ್ತೆ ಅಷ್ಟೇ ನಿಮ್ಗೆ ಸ್ಪೆಷಲ್ ಟ್ರೈನ್ ಅನ್ಬಿಡ್ತಾರೆ. ಈ ಸ್ಪೆಷಲ್ ಟ್ರೈನ್ ಇಲ್ಲ, ಇದು ಬಕ್ವಾಸ್ ಟ್ರೈನ್ ಅದ ಇದು ಹೇಳ್ಬೇಕಂದ್ರೆ. ಇವಾಗ ಒಂದು ಶಾಕಿಂಗ್ ನ್ಯೂಸ್ ಹೇಳ್ತೇವೆ ಬರ್ರಿ. ಇದು ನೋಡ್ರಿ ಎಲ್ಲ ನೋಡ್ತಿರಲ್ಲ, ಎಲ್ಲ LHP ರೇಕ್ಗಳು ಇವೆಲ್ಲ ನೋಡ್ತಿರಲ್ಲ ಬೋಗಿಗಳು. ಇದು ಆದ್ಮೇಲೆ ನೆಕ್ಸ್ಟ್ ಬರ್ತದೆ ನೋಡ್ರಿ ಎಲ್ಲ ಅಂದ್ರೆ ಇಲ್ಲಿ ನೋಡ್ತಿರಲ್ಲ. ಇವೆಲ್ಲ ಏನಂದ್ರೆ ಇದು ಒಂದೇ ಬೋಗಿ ಏನಂದ್ರೆ ಡಬಲ್ ಡೆಕ್ಕರ್ ಕೊಟ್ಟರು. ಇದು ನೋಡ್ರಿ ICF ಒಳಗೆ ಬಂದ ನೋಡ್ತೀರಿ. ಟಾಯ್ಲೆಟ್ ಹಾಲತ್ತು ಬರೀ ನಂದು A2 ಅದ. A2 ಪಡೆಯುತ್ತೆ. ಈಗ ಎಲ್ಲ ಸೀಟಿಗೆ ಏನು ಕೊಡ್ತಾನ, ಬ್ಲ್ಯಾಂಕೆಟು ಪ್ಲಸ್ ನಿಮಗೆ ಪಿಲ್ಲು ಅವೆಲ್ಲ ಕೊಡ್ತಾನೆ ನೋಡ್ರಿ. ಈ ರೀತಿ ಅದ. ಬಾಟಲ್ ಹೋಲ್ಡರು, ಸೈಡ್ ಕಟನ್ಸು ಇದನ್ನು ಕೊಟ್ಟಾನ. ನಾನೇ ಡೋರ್ ಓಪನ್ ಮಾಡ್ತೀವಿ ಬರ್ರಿ. ಒನ್ ಆಫ್ ದಿ ವರ್ಸ್ಟ್ ಅಂದ್ರೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಸ್ಪೆಷಲ್ ಹೇಳ್ತೀನಿ ಯಾರಿಗೆ ಬಿ ನಾನು ಏನಂತಂದ್ರ, ನೀವು ಸ್ಪೆಷಲ್ ಟ್ರೈನ್ ಏನೋ ಫೆಸ್ಟಿವಲ್ ಬಿಡ್ತಾರಲ್ಲ ಅದಕ್ಕೆ ಟ್ರೈ ಮಾಡ್ಬಿಡ್ರಿ. ಯಾಕಂದ್ರೆ ಅದಕ್ಕೆ ಯಾವುದು ಪ್ರೆಫರೆನ್ಸ್ ಕೊಡಲ್ಲ. ಅದಕ್ಕೆ ಲಾಸ್ಟ್ ಅಲ್ಲಿ ಇಡ್ತಾರ. ಯಾಕಂದ್ರೆ ಡೈಲಿ ರನ್ ಆಗೋ ಟ್ರೈನ್ ಅಲಾಗಿರ್ತಾವ, ಮತ್ತೆ ಸ್ಪೆಷಲ್ ಟ್ರೈನ್ಗಳು ಅಲಾಗಿರ್ತಾವ. ಸೊ ಅದಕ್ಕೆ ಏನಾದ್ರು ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತದೆ. ಅದ್ರ ಸಲಕ ಡೈಲಿ ಆಗ್ತಾವ ಟ್ರೈನ್ಗಳು. ಡೈಲಿ ಪ್ಲಸ್ ಕ್ಯಾನ್ಸಲ್ ಕೂಡ ಆಗ್ತಾವ. ಇವ್ರು ಪ್ರಿಫರೇ ಮಾಡ್ಬಿಡ್ರಿ. ಅದು ಎಷ್ಟೇ ಹಬ್ಬ ಇರಲಿ ಏನಿರಲಿ ಬಸ್ ಟ್ರೈ ಮಾಡ್ರಿ, ಬಟ್ ಟ್ರೈನ್ ಟ್ರೈ ಮಾಡಕ್ ಹೋಗ್ಬಿಡ್ರಿ. ಬರ್ರಿ ಒಳಗೆ ಬಂದಿರಂದ್ರೆ ನಂದಿದು A1 ಬೋಗಿ ಸ್ವಲ್ಪ ಎಲ್ಲ ಒಳಗಿಂದೆಲ್ಲ LHP ಟೈಪ್ ಕಾಣತ್ತದ. ಏನು ನೋಡ್ತಿರಲ್ಲ, ಚಾರ್ಜಿಂಗ್ ಸಾಕೆಟು 1, 2 ಅಷ್ಟೇ. ಅದು ಬಿಟ್ಟು ಏನು ಕೊಡಲ್ಲ. ಒಂದು ಬರ್ತ್ ಲ್ಯಾಂಪ್ ಕೊಡ್ತಾನೆ. ನೋಡ್ತಿರಲ್ಲ ಬರ್ತ್ ಲ್ಯಾಂಪು, ಇದು ಕೂಡ ಬರ್ತ್ ಲ್ಯಾಂಪು. ಎಲ್ಲ ಸೀಟ್ನಾಗ ಒಂದೊಂದು ಬೆಡ್ಶೀಟು, ಪಿಲ್ಲು ಮತ್ತು ನಿಮ್ಗೊಂದು ಹಚ್ಕೊಳಕ ಅಷ್ಟೇ. ಸೈಡ್ನಾಗ ಕೂಡ ಸೇಮ್ ಹಂಗೆ ಕೊಡ್ತಾನೆ. ಇದೇನಂತಂದ್ರೆ 2 ಟೈರ್ AC. ನಂದು ಯಾವ್ದು 29 ಆ ಕಡೆ ಇರುತ್ತೆ. ಮೇ ಬಿ 29 ಇದೆ. ಇದು ನೋಡ್ರಿ ಬರ್ತಾನೆ. ಅದು 29 ಸೈಡ್ ಕವರ್. ಚಾರ್ಜಿಂಗ್ ಸಾಕೆಟ್ ಕೊಟ್ಟಾನ, ಸಾಕಪ್ಪ. ಮೇಲೇನು ಕೊಟ್ಟಾನ. ಲಾಸ್ಟ್ ಟೈಮ್ ನಾನು ಟ್ರಾವೆಲ್ ಮಾಡಿದ್ದೆಲ್ಲ ಚೆನ್ನೈ ಟು ಬೆಂಗಳೂರು, ಅದ್ರಾಗ ಚೆನ್ನೈ ಟು ಹೈದರಾಬಾದ್ ಟ್ರಾವೆಲ್ ಮಾಡಿದ. ಅದ್ರಾಗ ಅಪ್ಪರ್ ಸಿಕ್ಕಿತ್ತು ನನಗೆ. ಅಪ್ಪರ್ದಾಗ ಚಾರ್ಜಿಂಗ್ ಸಾಕೆಟ್ ಇದ್ದಿಲ್ಲ, ಇದ್ರಾಗ ಚಾರ್ಜಿಂಗ್ ಸಾಕೆಟ್ ಕೊಟ್ಟಾನ. ಓಕೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನಾನು ನೈಟ್ ಫುಲ್ ಮಲ್ಕೊಂಡೆ. ಇದೆಲ್ಲ ನೋಡಿಕೊಂಡು ನಂಗೆ ಗೊತ್ತಾಯಿತು ಡೈಲಿ ನೆಲ್ಲದ ಅಂತ. ನೋಡ್ರಿ ಹೊರಗಿನ ಫಾಗ್ ನೋಡ್ರಿ ಎಷ್ಟು ಭಾರಿ ಕಾಣೋದ ಅಂತ. ಇನ್ನೇನು ಕಾಣತ್ತಿಲ್ಲ. ಫುಲ್ ನೋಡ್ರಿ ಸನ್ರೈಸ್ ಆಗ್ಯಾನ, ಬಟ್ ನಿಮ್ಗೆ ಸನ್ ಕಾಣತ್ತಿಲ್ಲ. ಇದ್ರ ವ್ಯೂ ಮಾತ್ರ 1 ನಂಬರ್ ಅದ ನೋಡ್ರಿ.
ಯಾವತ್ತೂ ಸ್ಪೆಷಲ್ ಟ್ರೈನಾಗ ಜರ್ನಿ ಮಾಡೋದು. ನೀವು 1 ಅವರ್ ಇಲ್ಲ 2 ಅವರ್ ಇಲ್ಲ, ಟೋಟಲ್ 5 ಅವರ್ಸ್ ಡಿಲೇ ಇಲ್ಲತ್ತೆ. ನಾವು ಚರ್ಲಪಲ್ಲಿಗೆ ಇವಾಗ ಎಷ್ಟು ಗಂಟೆ ಹೋಗ್ತೀವಿ ಅಂದ್ರೆ 4:15 ತೋರಿಸುತ್ತೆ. ಇವಾಗ ನೋಡಿದ್ರೆ ನಾನು ಆ್ಯಪಲ್ಲಿ ನೋಡಿದ್ದೀನಿ, ಟೂರಿಸಂ ಟ್ರೈನಲ್ಲಿ ನೋಡಿದ್ದೀನಿ 4 ಗಂಟೆ ತೋರಿಸ್ತಿದೆ, ಅಂದರೆ 4:15 ತೋರಿಸ್ತಿದೆ. ನಾವು ಹೋಗ್ತಾ ಇದ್ದೀವಿ, ಇನ್ನೂ ಟೈಮ್ ಹಾಫ್ ಆನ್ ಅವರ್ ಏನಾಗ್ತಲ್ಲ ಇನ್ಕ್ರೀಸ್ ಆಗಲ್ಲ, ಕಡಿಮೆ ಆಗುತ್ತಿಲ್ಲ. ಸೊ ನಿಮ್ಮ ಸ್ಪೀಡ್ ಬಗ್ಗೆ ಹೇಳ್ಬೇಕಂದ್ರೆ ಮಿನಿಮಮ್ ಸ್ಪೀಡ್ ಹೇಳ್ತೀನಿ, ಇದರದ್ದು 50 ಅಷ್ಟೇ, ಮಿನಿಮಮ್ ಸ್ಪೀಡ್ ಅಷ್ಟೇ ಇರೋದು. ನೋಡಿ ಹೊರಗೆ ನೋಡ್ರಿ ಫುಲ್ಲು ಕೋಲ್ಡ್ ಅದ. ನಾವು ಮೊಬೈಲ್ ರೆಕಾರ್ಡಿಂಗ್ ಮಾಡ್ಬೇಕಂದ್ರೆ ಮೊಬೈಲ್ ಇಡ್ಲಿತ್ತೀನಿ ಹೊರಗೆ, ನನ್ನ ಕೈಯೆಲ್ಲ ಫುಲ್ಲು ಕೋಲ್ಡ್ ಅಲ್ಲತ್ತಾವ, ಅಷ್ಟೊಂದು ಚಳಿ ಇದಾವೆ ಹೊರಗೆ. ನೋಡ್ರಿ ಎಲ್ಲ ಫುಲ್ಲು ಫಾಗ್. ಇಲ್ಲಿ ನೋಡ್ರಿ ಎಷ್ಟು ಫಾಗ್ ಅದ ಅಂತ ಕಾಣತ್ತಿಲ್ಲ, ನಿಮಗೆ ಏನೂ ಕಾಣತ್ತಿಲ್ಲ. ಏನಂದ್ರೆ ಏನು ಕಾಣತ್ತಿಲ್ಲ, ಓನ್ಲಿ ಪಟ್ರಿ ಅಷ್ಟೇ ಕಾಣೋದು ನಿಮ್ಗೆ. ನೋಡ್ರಿ ಐ ಸಿ ಎಫ್ ಬೋಗಿ ಜೊತೆ ಅವತ್ತು ಟ್ರಾವೆಲ್ ಮಾಡ್ಬೇಕಂದ್ರೆ ನಮ್ಗೆ ಲುಕ್ ಅಲ್ಲಾಗಿರ್ತದೆ, ಫುಲ್ ಮಜಾ ಬರ್ತದ ನೋಡ್ರಿ. ಇವಾಗೆಲ್ಲ ಎಲ್ ಎಚ್ ಪಿ ರೇಟ್ಗಳು ಬಂದವಲ್ಲ, ಅದಕ್ಕೆ ನಿಮಗೆ ಜಾಸ್ತಿ ನಿಮಗೆ ಐ ಸಿ ಎಫ್ ಬೋಗಿಗಳು ಕಾಣಲು. ಏನಾದರೂ ನಿಮಗೆ ಸ್ಪೆಷಲ್ ಟ್ರೈನು ಆ ಟ್ರೈನು ನಿಮ್ಗೆ ಜಾಸ್ತಿ ಅಂದ್ರೆ ನಿಮ್ಗೆ ಐ ಸಿ ಎಫ್ ಬೋಗಿನೇ ಅವಾಗ ನೋಡೋಕ್ಕೆ ಸಿಗ್ತಾವೆ. ನಮ್ಮ ಜನಗಳಿಗೆ ಕಾಮನ್ ಸೆನ್ಸೇ ಇಲ್ಲ ನೋಡ್ರಿ. ಎಲ್ಲಿ ತಿಂದಾರ ನೋಡ್ರಿ, ಎಲ್ಲೇ ಎಷ್ಟು ಗಲೀಜು ಮಾಡಿಬಿಟ್ರೆ ಎಲ್ಲ ಹೀಗೆ ಅವ್ರ ಮನ್ಯಾಗೆ ಮಾಡ್ತಾರೆ ಹಂಗೆ. ಅದಕ್ಕೆ ರೈಲ್ವೆ ಕಡೆಯಿಂದ ರೈಲ್ವೆ ಸಪೋರ್ಟ್ ಮಾಡ್ತದೆ, ನಾವು ಕೂಡ ಹಾಗೆ ಸಪೋರ್ಟ್ ಮಾಡಬೇಕಾಗ್ತದೆ. ಎಷ್ಟೊಂದು ಗಲೀಜು ಮಾಡ್ಯಾರ ನೋಡ್ರಿ. ಆರೆಂಜ್ ಕಲರ್ ಒಂದೇ ಬರತ್ತದ ನೋಡ್ರಿ. ಇದು ಯಾವ ಟ್ರೈನ್ ಅದಂತ ನಂಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸ್ರಿ. ಮೇ ಬಿ ನಂಗೆ ಗೊತ್ತಿಲ್ಲ, ಇದು ಕಮೆಂಟ್ ಮಾಡಿರಿ ಯಾರಿಗೆ ಗೊತ್ತದ ಇದು. ಈ ಒಂದೇ ಭಾರತ್ ಸಲಕ ಹೊರಟಾಗೈತೆ ನೋಡ್ರಿ. ಇವಾಗ ಮತ್ತೆ ಡಿಪಾರ್ಟ್ ಆಯ್ತದ ನಮ್ಮ ಟ್ರೈನು. ನೋಡ್ರಿ ಮತ್ತೊಂದು ಟ್ರೈನ್ ಕ್ರಾಸಿಂಗು. ನೋಡ್ರಿ ಆಲ್ಮೋಸ್ಟ್ 3 ಟ್ರೈನ್ಸು ಪಾಸ್ ಆದಮೇಲೆ ನಮ್ಮ ಟ್ರೈನ್ ಇವಾಗ ಡಿಪಾರ್ಟ್ ಆಯ್ತು ನೋಡ್ರಿ. ಆಲ್ಮೋಸ್ಟ್ ಒಂದು 40 ಇಲ್ಲಾಂದ್ರೆ 50 ಮಿನಿಟ್ಸ್ ಹೊರಟಾಗಿತ್ತು ಒಂದೇ ಪ್ಲೇಸ್ನಾಗ. ಅದನ್ನು ಸ್ಟೇಷನ್ನಾಗ ಹಾಲ್ಟ್ ಮಾಡಿಲ್ಲ, ಎಲ್ಲೋ ಸೆಂಟ್ರ್ನಾಗ ಹಾಲ್ಟ್ ಮಾಡಿದ. ಇವಾಗ ನಾವು ಬಂದೆ ನೋಡ್ರಿ ಕಾಜಿಪೇಟ್ ಜಂಕ್ಷನ್ಗೆ. ಕಾಜಿಪೇಟ್ ಜಂಕ್ಷನ್ ಟ್ರೈನ್ ಇಷ್ಟೊಂದು ಜರ್ಕ್ ಕೊಡ್ಲಿರ್ತದ, ಹಳೆ ಟ್ರೈನ್ ಅದಲ್ಲ ಜಾಸ್ತಿ ಜರ್ಕ್ ಕೊಡ್ಲಿರ್ತದ. ಏನೇ ಇದ್ರೆ ತಿಳ್ಕೊಂಡ್ರೆ ಡೋರಲ್ಲಿ ನಿಂದಿರ್ಲಿಕ್ಕೂ ಆಗ್ತಾಯಿಲ್ಲ, ಅಷ್ಟೊಂದು ಡೋರ್ ಹೊಟ್ಟಿದ್ರಲ್ಲ. ಇವಾಗ ನೋಡ್ರಿ ಎಕ್ಸಾಕ್ಟ್ ಟೈಮ್ ಎಷ್ಟಾಗತ್ತೆ ಅಂದ್ರೆ 3:22 ಆಗ್ಲತ್ತದ. ಇನ್ನೂ 25 ಕಿಲೋಮೀಟರ್ ಚರ್ಲಪಲ್ಲಿ. 25 ಕಿಲೋಮೀಟರ್ ಚರ್ಲಪಲ್ಲಿ ರೀಚ್ ಮಾಡೋಕ್ಕೆ 1 ಅವರ್ ಟೈಮ್ ತಗೋಣ. ನನ್ನ ಲೈಫ್ನಾಗೆ ಒನ್ ಆಫ್ ದಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಟ್ರೈನ್ ಜರ್ನಿ ಅಂತಂದರೆ ಇದೇ ಟ್ರೈನ್ ಜರ್ನಿ. ಇದು ನಾವು ಯಾವ ಸ್ಪೆಷಲ್ ಟ್ರೈನು ಇನ್ನೂ ತನಕ ಬುಕ್ ಮಾಡೋಕೆ ಹೋಗೋದು. ಬೇಕಾದ್ರೆ ನಾವು ಬಸ್ಸಿಗೆ ಹೋಗ್ತೀನಿ, ಬಟ್ ಈ ಟ್ರೈನ್ ಬುಕ್ ಮಾಡಲ್ಲ. ಯಾವುದೇ ಫೆಸ್ಟಿವಲ್ ಟ್ರೈನ್ ಬುಕ್ ಮಾಡೋಕೆ ಹೋಗಲ್ಲ. ಸ್ಪೆಷಲ್ ಅಂತ ಬರೀತಾರಲ್ಲ ಆ ಟ್ರೈನ್ ಬುಕ್ ಮಾಡೋಕ್ಕೆ ಹೋಗಲ್ಲ. ನೋಡಿರಿ ಟ್ರೈನ್ ಸ್ಪೀಡ್ ಇಷ್ಟೇ ಅದ. ಅದು ಎಷ್ಟದ ಅಂತೀರಿ, ನಾರ್ಮಲಿ ಸ್ಪೀಡ್ ಇರ್ಬೋದು ಮೇ ಬಿ ಒಂದು 20 ಇಲ್ಲ 30-40 ಅಷ್ಟೇ. 30-40 ಸ್ಪೀಡ್ನಾಗೆ ಹೊಡಿತೀವಿ ನಾವು ಇನ್ನೂ ತನಕ. ನೈಟ್ ಆಯಿತು, ಮಾರ್ನಿಂಗ್ ಆಯಿತು, ಮಧ್ಯಾಹ್ನ ಆಯಿತು, ಎಲ್ಲ ಆಯಿತು ಇದೇ ಸ್ಪೀಡ್ನಾಗ. ಎಲ್ಲಾದರೂ ಸ್ಟಕ್ ಆಯ್ತು ಅಂತ ತಿಳ್ಕೊಡ್ರಿ, ಸ್ಟಕ್ ಅಷ್ಟೇ. ಇವ್ರು ಹೇಳಬೇಕಂದ್ರೆ ಡಸ್ಟ್ಬಿನ್ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಡಸ್ಟ್ಬಿನ್ ಇಲ್ಲಾಂದ್ರೆ ನಾರ್ಮಲಾಗಿ ಒಂದು ಡಸ್ಟ್ ಕವರ್ ಇರ್ತವಲ್ಲ, ಒಂದು ಡಸ್ಟ್ಬಿನ್ ಹಾಕಲ್ಲ ಕವರ್ ಕೊಡ್ತಾರಲ್ಲ, ಕವರ್ ಕೂಡ ಹಾಕಿಲ್ಲ. ನೋಡಿರಿ ಡಸ್ಟ್ ಎಷ್ಟು ಕೆಲಸದ ಅಂತ ನೋಡಿರಿ. ಇವೆಲ್ಲ ಇಲ್ಲೇ ಬಿಸಾಕಿರಲ್ಲ, ಇದು ಡಸ್ಟ್ಬಿನ್ ಅಂದ್ಕೊಂಡ್ರಲ್ಲ, ಎಲ್ಲ ಹಂಗೆ ಅದ ಗಲೀಜ್ ಫುಲ್. ನೀವು ಟಾಯ್ಲೆಟ್ ಎಲ್ಲ ತೋರ್ಸೋಕೆ ಹೋಗಲ್ಲ, ಟಾಯ್ಲೆಟ್ ತೋರ್ಸೋಕೆ ಹೋಗಲ್ಲ. ಸಾರಿ ಸ್ನೇಹಿತರೆ, ಜಾಸ್ತಿ ಮಾತಾಡಕ್ಕೆ ನಂಗೆ ಮೂರು ಇಲ್ಲ. ಲೇಟ್ ಮಾಡ್ತೀನಿ, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋರಿ. ನಾವು ಚರ್ಲಪಲ್ಲಿ ಹೋಗ್ತೇನೆ, ಒಂದು 1 ಅವರ್ನಾಗ ನಿಮ್ಮ ಡೈರೆಕ್ಟ್ ಚರ್ಲಪಲ್ಲಿ ಹೋಗ್ತೀನಿ.
ನಮ್ಮ ಟ್ರೈನ್ ಎಷ್ಟು ಬಂತು ನೋಡ್ರಿ ಟ್ರೈನು 4:12 ನಿಮಿಷ ಬಂದ ನೋಡ್ರಿ ಚರ್ಲಪಲ್ಲಿಗೆ ನೋಡ್ರಿ ರಶ್ ಹೆಂಗದ ಫುಲ್ ರಶ್